ಡಿಯರ್ ಮಾಸ್ಟರ್ಸ್, ಕರ್ಮಚಕ್ರ ಶಿಕ್ಷೆ ಅಲ್ಲ ಶಿಕ್ಷಣದಲ್ಲಿ ಮತ್ತೊಬ್ಬರು ವಂಶಿಕಿರಣ್ ಮಾಸ್ಟರ್ನ ಪ್ರಶ್ನೆ ಕೇಳ್ತಾರೆ. ಮಾಸ್ಟರ್, ನಾವು ತಿನ್ನುವ ಪ್ರಾಣಿಗಳನ್ನು ಭಗವಂತನು ನಮಗಾಗಿಯೇ ಅಲ್ಲವೇ ಸೃಷ್ಟಿಸಿರುವುದು? ಅವುಗಳನ್ನು ಕೊಂದು ತಿಂದರೆ ತಪ್ಪೇನು ಅಂತ ಕೇಳಿದಾಗ ವಂಶಿ ಮಾಸ್ಟರ್ ಉತ್ತರ ಕೊಡ್ತಾರೆ. ಹಾಗಾದರೆ ನರಮಾಂಸ ತಿನ್ನುವವರಿಗೆ ಭಗವಂತನು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಎಂದು ಹೇಳಿದರೆ ಅವರಿಗೆ ಆಹಾರವಾಗಿ ನೀವು ಹೋಗುತ್ತೀರಾ? ನಮ್ಮಲ್ಲಿ ಯಾರೂ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧಪಡುವುದಿಲ್ಲ. ಆತ್ಮವಂಚನೆ ಇಲ್ಲದೆ ಆಲೋಚಿಸಬೇಕು. ಸೃಷ್ಟಿಯಲ್ಲಿ ಯಾವ ಪ್ರಾಣಿಯೂ ಮತ್ತೊಂದು ಪ್ರಾಣಿಗೆ ಆಹಾರವಾಗಲು ಸೃಷ್ಟಿಸಲ್ಪಟ್ಟಿಲ್ಲ. ಪ್ರತಿ ಪ್ರಾಣಿಯೂ ತಾನಾಗಿಯೇ ತಾನು ಸೃಷ್ಟಿಸಲ್ಪಟ್ಟಿದೆ. ತನ್ನ ಅನುಭವಗಳಿಗೋಸ್ಕರವೇ ಈ ಭೂಲೋಕದಲ್ಲಿ ನಮ್ಮ ಹಾಗೆ ಜನಿಸಿದೆ, ಅಷ್ಟೇ ಹೊರತು ನಮಗೋಸ್ಕರ ಅಲ್ಲ. ಕೋಗಿಲೆಯು ನಮಗೋಸ್ಕರ ಹಾಡುವುದಿಲ್ಲ, ತನ್ನ ಸಂಗಾತಿಗೋಸ್ಕರ ತಾನು ಹಾಡುತ್ತದೆ. ಹಾಗೆಯೇ ನವಿಲು ನಮಗೋಸ್ಕರ ಗರಿಗೆದರಿ ನರ್ತಿಸುವುದಿಲ್ಲ, ತನ್ನ ಸಂಗಾತಿಯನ್ನು ಆಕರ್ಷಿಸುವುದಕ್ಕಾಗಿ ನರ್ತಿಸುತ್ತದೆ. ನಿಮ್ಮನ್ನು ಬಂಧಿಸುವುದು, ಹಿಂಸಿಸುವುದು, ಕೊಲ್ಲುವುದು ಇವನ್ನು ಹೇಗೆ ನೀವು ಅನುಮೋದಿಸುವುದಿಲ್ಲವೋ ಹಾಗೆಯೇ ಯಾವ ಪ್ರಾಣಿಯೂ ತನ್ನನ್ನು ಬಂಧಿಸುವುದು, ಹಿಂಸಿಸುವುದನ್ನು, ಕೊಲ್ಲುವುದನ್ನು ಇಷ್ಟಪಡುವುದಿಲ್ಲ. ಒಂದು ಪ್ರಾಣಿಯ ಇಷ್ಟಕ್ಕೆ ವ್ಯತಿರಿಕ್ತವಾಗಿ ಮಾಡುವುದನ್ನು ಪ್ರಕೃತಿಯು ಹಿಂಸೆ ಎಂದು ಪರಿಗಣಿಸುತ್ತದೆ. ಹಿಂಸೆಯಿಂದ ಪಾಪಕರ್ಮ ಬರುತ್ತದೆ, ಅದರಿಂದ ರೋಗವನ್ನು ಅನುಭವಿಸಬೇಕಾಗುತ್ತೆ. ಹಿಂಸೆಯನ್ನು ತ್ಯಜಿಸಿದಾಗಲೇ ಪಾಪಕರ್ಮಗಳಿಂದ ಸಂಪೂರ್ಣ ವಿಮುಕ್ತಿ ಸಿಗುತ್ತದೆ. ಅಷ್ಟೇ ಅಲ್ಲ, ಸೇವೆಯಿಂದ ಪುಣ್ಯಕರ್ಮಗಳನ್ನು ಸಂಪಾದಿಸಿದರೆ ಅದರ ಮೂಲಕ ಸಿಗುವ ಭೋಗವನ್ನು ಅನುಭವಿಸಲು ಕೂಡ ಪುನರ್ಜನ್ಮ ಎತ್ತಬೇಕು. ಆದ್ದರಿಂದ ಪಾಪಕರ್ಮಗಳನ್ನು ಮಾಡದೆ, ಏನನ್ನೂ ಆಶಿಸದೆ ಪುಣ್ಯಕರ್ಮಗಳನ್ನು ಮಾಡುತ್ತಿದ್ದರೆ ಅವು ಸತ್ಯಕರ್ಮಗಳಾಗಿ ಮಾರ್ಪಡುತ್ತದೆ. ಆಗ ನಾವು ಸತ್ಯಲೋಕವಾಸಿಗಳಾಗುತ್ತೇವೆ. ಈ ಜೀವಿಗಳಿಗೆ ಜನನ ಮರಣ ಚಕ್ರದಿಂದ ವಿಮುಕ್ತಿ ಸಿಗುತ್ತದೆ. ಆದ್ದರಿಂದ ಇಲ್ಲಿ ನಾವು ಯಾವ ಪಾಪ ಪುಣ್ಯಗಳನ್ನು ಮಾಡಿದರೂ ಅವು ಮೇಲಿನ ಲೋಕಗಳಲ್ಲಿ ಕರ್ಮಗಳ ವಿಭಾಗದಲ್ಲಿ ವಿಭಜಿಸಲ್ಪಟ್ಟು ಗುಪ್ತ ಚಿತ್ರಗಳಾಗಿ ದಾಖಲಿಸಲ್ಪಡುತ್ತವೆ ಅಂತ ಬಹಳ ಸೊಗಸಾಗಿ ಉತ್ತರವನ್ನು ಕೊಡ್ತಾರೆ. ಈ ಕರ್ಮಚಕ್ರ ಪುಸ್ತಕದಲ್ಲಿ ಬಹಳ ನಾವು ತಿಳ್ಕೊಳ್ಬಹುದು ಮಾಸ್ಟರ್ಸ್. ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಳ್ಬೋದು. ತೆಲುಗು ಮೂಲ ಭೀಮನೇನಿ ವಂಶಿಕಿರಣ್ ಮಾಸ್ಟರ್, ಅನುವಾದ ಮಾಡಿರೋದು ನಿರ್ಮಲಾ ಶರ್ಮಾ, ಬೆಂಗಳೂರು. ಎಲ್ಲರೂ ಕರ್ಮಚಕ್ರಕ್ಕೆ ತಲೆಬಾಗಲೇಬೇಕು. ಕರ್ಮಫಲವನ್ನು ಉಣ್ಣಲೇಬೇಕು ಮಾಸ್ಟರ್ಸ್. ಅದು ಒಳ್ಳೆಯದು ಆದರೂ ಆಗಿರ್ಬೋದು, ಕೆಟ್ಟದ್ದಾದರೂ ಆಗಿರ್ಬೋದು. ಕರ್ಮಫಲ, ಒಳ್ಳೆಯ ಕರ್ಮಗಳು, ಕೆಟ್ಟ ಕರ್ಮಗಳು ಅಂತ ಕೂಡ ಇರ್ತವೆ. ಧನ್ಯವಾದಗಳು ಮಾಸ್ಟರ್ಸ್.